ಸಿಎಂ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ ಸರ್. ಯಾವ ಪವರ್ ಶೇರ್ ಇಲ್ಲ, ಕ್ಲಿಯರ್ ಆಗಿದೀವಿ ನಾವು ಅನ್ನೋ ಮೆಸೇಜ್. ನಾನೇ 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಅದು ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯರು ಶಾಸಕರ ಬೆಂಬಲದಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ. ಸೊ ಅವ್ರು ಹಂಗೆ ಹೇಳಿದ್ದಾರೆ ಅಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ದಾರೆ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಅದು ಅವ್ರ ಹೇಳಿಕೆ ಸ್ವಾಗತ ಮಾಡ್ತೀನಿ. ಆ ರೀತಿಯ ಹೇಳಿಕೆಗೆ ಸನ್ನಿವೇಶ ಸಂದರ್ಭ ಸೃಷ್ಟಿಯಾಗಿತ್ತ ಕಾಂಗ್ರೆಸ್ ಅಲ್ಲಿ? ಯಾವ ಸನ್ನಿವೇಶ ಗೊಂದಲ ಏನೂ ಇಲ್ವೇ ಇಲ್ಲ ಕಾಂಗ್ರೆಸ್ ಅಲ್ಲಿ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ. ಪದೇ ಪದೇ ಹೇಳಿಕೆಗಳು ಈ ತರದ ಚರ್ಚೆಗಳು 2ನೇ ಬಾರಿ ಸರ್, ಒಂದು ವಾರದಲ್ಲೇ ಚರ್ಚೆಗಳು ಬರ್ತಾ ಇದೆ. ಕೆಲವರು ಮಾತಾಡ್ತಾರೆ, ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ಮುಖ್ಯಮಂತ್ರಿ ಚರ್ಚೆ ಇಲ್ಲ ಅಂತ ಇನ್ಚಾರ್ಜ್ ಸೆಕ್ರೆಟರಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವರುಗಳು ಹೇಳಿದ ಮೇಲೆ ಇನ್ನೇನಿದೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ಅದ್ ಬಿಟ್ಟು ಏನಕ್ಕೆ ಬರ್ತಿತ್ತು ಅಂತ ಫುಲ್ ಟರ್ಮ್ ಸಿಎಂ, 2.5 ವರ್ಷ ಸಿಎಂ, ಎಲ್ಲ ಗೊಂದಲಗಳು ಮಾಧ್ಯಮಗಳಿಂದ ಕೆಲವು ಸ್ವರ ಸೃಷ್ಟಿ ಆಗುತ್ತೆ, ಕೆಲವು ಸರಿ ಕೆಲವರು MLA ಆಗುತ್ತೆ. ಹೀಗಾಗಿ ಪೀಪಲ್ ಮ್ಯಾಂಡೇಟ್ ಕೊಟ್ಟಿದ್ರು 5 ವರ್ಷ ಆಳಿ ಅಂತ. ಪೀಪಲ್ಸ್ ಮ್ಯಾಂಡೇಟ್, ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅನ್ನೋದು ಅವರ ಮ್ಯಾಂಡೇಟ್. ಆ ಮ್ಯಾಂಡೇಟ್ ಅನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಆಪರೇಷನ್ ಕಮಲ ಮಾಡಿದ್ರಲ್ಲ, ಮ್ಯಾಂಡೇಟೇ ಇಲ್ಲದೆ ಅವರು ಮಧ್ಯೆ ಹೇಳ್ತಾರೆ, ಅವರೇ ಹೈಕಮಾಂಡ್ ತರ ಮಾತಾಡ್ತಾರೆ ಬಿಜೆಪಿ ಅವರು. ಹಿಂಗಾಗೋಯ್ತು, ಇದು ಹಂಗೋಗೋಯ್ತು, ಅವ್ರಿಗೆ ಹಿಂದೆ ಮುಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವರು ಹಿಂದೆ ರುಚಿ ನೋಡಿದಾರಲ್ಲ 2 ಸಾರಿ, ಈ ಸರಿ ಏನಾಗುತ್ತೆ ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು. ಅದಕ್ಕೆ ಈ ತರ ಹೇಳಿಕೆಗಳು ಅವ್ರು ಹೇಳಿದಾಗ ಅದಕ್ಕೆ ಮಾಧ್ಯಮಗಳು ಪ್ರತಿಕ್ರಿಯಿಸುವಾಗ ಇದಕ್ಕೆ ಅವಕಾಶ ಇಲ್ಲ. ನಾವು ಸ್ಪಷ್ಟ ಬಹುಮತದಿಂದ ಬಂದಿದ್ದೀವಿ, 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ನಾನು ಮುಖ್ಯಮಂತ್ರಿಯಾಗಿ ಇದ್ದೀನಿ, ಮುಂದುವರಿತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಾ ಇದು? ನಿಮ್ಗೆ ಗೊತ್ತಾದು? ನನ್ಗೆ ಗೊತ್ತಿಲ್ಲ. ಅವರು ಅಧ್ಯಕ್ಷರು ಏನ್ ಹೇಳಿದ್ರು ನನ್ಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನು ಚರ್ಚೆ ಮಾಡ್ತೀರಿ? ವೆನ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ವೆರಿ ಕ್ಲಿಯರ್ಲಿ ಸೆಡ್, ಐ ಆಮ್ ದಿ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಪ್ಲೀಟ್ 5 years ಅಂತ ಹೇಳಿದ್ಮೇಲೆ ವೆರ್ ಇಸ್ ದಿ ಸ್ಕೋಪ್ ಫಾರ್ ಡಿಸ್ಕಷನ್ಸ್? ದಟ್ ಇಸ್ ದಿ ಎಂಡ್ ಆಫ್ ಇಟ್. ಇನ್ನೊಂದು ಮಾತು ಹೇಳಿದರೆ, DK ಶಿವಕುಮಾರ್ ಅವರಿಗೆ ಶಾಸಕರ ಸಂಖ್ಯೆ ಹೆಚ್ಚಿಗೆ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಅಂದ್ರೆ ಈಗ ಇದ್ಯಾವುದು ಡಿಸ್ಕಷನ್ ವಿಷಯ ಅಲ್ವೇ ಅಲ್ವಲ್ಲ. ಸೆಡ್ ಐ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್ ಫಾರ್ 5 years. ದಟ್ಸ್ ದಿ ಎಂಡ್ ಆಫ್ ಇಟ್. ಪಾರ್ಟಿ ಏನು ಡಿಸ್ಕಸ್ ಮಾಡಿಲ್ವಲ್ಲ, ಹೈಕಮಾಂಡ್ ಏನು ಹೇಳಿಲ್ವಲ್ಲ. ಬಿಜೆಪಿ ಮೂವ್ಮೆಂಟ್ ಕಾಯ್ತಾ ಇದೆ ಅಂತ ಸರ್. ನ್ಯಾಚುರಲಿ ಅವ್ರಿಗೆ ನೋಡ್ತಾ ಇದ್ದಾರೆ, ಹೆಂಗಾರು ಹಿಂದ್ಗಡೆ ಬಾಗಿಲಿಂದ ಬಂದು ಅಭ್ಯಾಸ ಆಗಿದೆ ಬಿಡ್ಕೋಬಹುದು ಅಂತ, ಅದಕ್ಕೆ ಆಸ್ಪದ ಇಲ್ಲ ಅಷ್ಟೇ. ಸುರ್ಜೇವಾಲಾ ಅವರು ಅಭಿಪ್ರಾಯ ಸಂಗ್ರಹಿಸುವಂತ ಸಂದರ್ಭದಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ. ಸುರ್ಜೇವಾಲಾ ಏನ್ ಹೇಳಿದ್ದಾರೆ? ಸುರ್ಜೇವಾಲಾ ಏನ್ ಹೇಳಿದ್ದಾರೆ? ನಿಮ್ ಮುಂದೆನೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ದೇರ್ ಇಸ್ ನೋ ಡಿಸ್ಕಷನ್ ಅಬೌಟ್ ದಿ ಚೀಫ್ ಮಿನಿಸ್ಟರ್ ಇಶ್ಯೂ ಹೇಳಿದಾರಲ್ವಾ. ಹೇಳಿದ್ಮೇಲೆ ಮುಗಿತಲ್ಲ. ಈಸ್ ಅವರ್ ಇನ್ಚಾರ್ಜ್ ಸೆಕ್ರೆಟರಿ. ಶಾಸಕರು ಸಚಿವರ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್. ಇರ್ಬೋದು. ಶಾಸಕರಿಗೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು, ಅವರು ದೂರದಿಂದ ಬಂದಿರ್ತಾರೆ, ಕೆಲವು ಮಿನಿಸ್ಟರ್ಗಳು ಊರಲ್ಲಿ ಇರೋದಿಲ್ಲ, ಕೆಲವು ಟೂರ್ ಹೋಗಿರ್ತಾರೆ, ಬಂದ ಸಂದರ್ಭದಲ್ಲಿ ಸಿಕ್ಕದೇ ಇರ್ಬೋದು. ಸಹಜವಾಗಿ ಅವ್ರಿಗೆ ಬಂದು ಅವರು ವಾಪಸ್ ಹೋಗ್ತಾರೆ, ಸಹಜವಾಗಿ ಅವ್ರಿಗೆ ಅಸಮಾಧಾನ ಆಗುತ್ತೆ, ಬೇಸರ ಆಗುತ್ತೆ. ಅದನ್ನ ಫೋನ್ನಲ್ಲೂ ದೂರ ಸಂಪರ್ಕ ಮಾಡ್ಕೊಂಡು ಏನ್ ಸಮಸ್ಯೆ, ಏನ್ ಬಂದಿರಿ, ನಾ ಇರ್ಲಿಲ್ಲ, ಈ ತರ ಮಾತಾಡಬೇಕು. ನನ್ನ ಸೇರಿಸಿ ಎಲ್ಲರೂ ಆ ತರ ಮಾಡಬೇಕು. ದಟ್ ಇಸ್ ಸಿದ್ದರಾಮಯ್ಯರು ಹಿಂದುಳಿದ ವರ್ಗಗಳ ಪ್ರಮುಖ ನಾಯಕರು,
ನಮ್ಮ ಹೈಕಮಾಂಡ್ ಅವ್ರ ನಾಯಕತ್ವವನ್ನು ಬಳಸ್ಕೊಳ್ಳುತ್ತೆ ಅನ್ನುವಂತ ಮಾತು ಹೇಳ್ತಾರೆ. ಅಂದ್ರೆ ಅವ್ರು ಏನಾದ್ರು ದೆಹಲಿ ಮಟ್ಟಕ್ಕೆ ಹೋಗ್ತಾರ ಸರ್? ಅವರು ಬಿಗಿನಿಂಗ್ ಇಂದ ಕ್ಲಿಯರ್ ಮಾಡಿದ್ದಾರೆ, ನನಗೆ ರಾಷ್ಟ್ರ ರಾಜಕಾರಣ ಇಷ್ಟ ಇಲ್ಲ, ನನ್ನ ರಾಜಕಾರಣಿಗಳು ಕರ್ನಾಟಕದಲ್ಲಿ ಅಂತ ಸ್ಪಷ್ಟವಾಗಿ ಡೇ ಒನ್ ಇಂದ ಹೇಳ್ತಾ ಇದ್ದಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಬಲ ಆಗೋದಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸನ್ನ, ಅವರ ನಾಯಕತ್ವವನ್ನು ಬಳಸಿಕೊಂಡು ಪಕ್ಷ ಬಲ ಆಗಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಈ ವಿಲ್ ರಿಮೇನ್ ಇನ್ ಸ್ಟೇಟ್ ಪಾಲಿಟಿಕ್ಸ್. ಆಯ್ತಾ? ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.